ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ಶುರುವಾಯಿತು. ಇದಕ್ಕೆ ಇಸ್ರೇಲ್ ಕಾರಣ ಅಂತ ಅಮೆರಿಕವು ಕೂಡ ಹೇಳಿಕೊಂಡಿದ್ದನ್ನು ನಾವು ನೋಡಿದ್ದೀವಿ. ಅಮೆರಿಕದ ಕೆಲವರು ಎಲ್ಲರೂ ಕೂಡ ಇಸ್ರೇಲ್ನ ಮಾತಿಗೆ ಪಣ ತೊಟ್ಟು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತು ಅಂತ. ಆದರೆ ಇದೀಗ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ಆಗಬೇಕು ಅಂತ ಹೇಳಿದ್ರೆ ಇಸ್ರೇಲೇ ಅಡ್ಡಗಾಲು ಹಾಕ್ತಿದೆ ಅನ್ನುವಂಥದ್ದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ, ಇತ್ತೀಚೆಗೆ ಇರಾನ್ ಲೆಬನಾನ್ ಮೇಲೆ ದಾಳಿ ಮಾಡಿತು. ಹೆಜ್ಬುಲ್ಲಾ ಕಾರಣಕ್ಕಾಗಿ ಇರಾನ್ ಮತ್ತೆ ಇಸ್ರೇಲ್ ಮೇಲೆ ದಾಳಿ ಮಾಡಿತು. ಉಭಯ ರಾಷ್ಟ್ರಗಳ ನಡುವೆ ಡೊನಾಲ್ಡ್ ಟ್ರಂಪ್ ಅವರು ಬಂದು ಮಧ್ಯಸ್ಥಿಕೆಯನ್ನು ವಹಿಸಿದ್ರು. ದಾಳಿ ಮಾಡಬೇಡಿ ಅಂತ ಇಸ್ರೇಲ್ಗೆ ಬುದ್ಧಿ ಹೇಳೋ ಪ್ರಯತ್ನವನ್ನು ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಅಮೆರಿಕಕ್ಕೊಂದು ಆತಂಕ ಇತ್ತು. ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿದರೆ ಅಥವಾ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದರೆ, ಲೆಬನಾನ್ ಮೇಲೆ ದಾಳಿ ಮಾಡಿದರೆ ಇರಾನ್ ನಾಳೆ ನನ್ನ ಜೊತೆಗೆ ಮಾತುಕತೆಗೆ ಬರುವುದಿಲ್ಲ ಎನ್ನುವಂತಹ ಆತಂಕ ಯಾರಿಗಿತ್ತು ಅಂತ ಹೇಳಿದ್ರೆ ಇದೇ ಅಮೆರಿಕ ಕಾಡ್ತಾ ಇತ್ತು. ಈ ಅಮೆರಿಕಕ್ಕೆ ಇಂಥದ್ದೊಂದು ಆತಂಕ ಕಾಡ್ತಾ ಇದ್ದಿದ್ದರ ಪರಿಣಾಮವಾಗಿ ಇಸ್ರೇಲನ್ನು ಹತ್ತಿಕ್ಕುವಂತಹ ಪ್ರಯತ್ನ ಆಗ್ತಾ ಇತ್ತು. ಆದರೆ ಇದೀಗ ಒನ್ಸ್ ಅಗೇನ್ ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದವಾಗಿದ್ದನ್ನು ಇಸ್ರೇಲ್ನವರು ಒಪ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಅಸ್ತಿತ್ವದ ವಿರುದ್ಧ ನಾವು ಅಮೆರಿಕಕ್ಕೆ ಮಣೆ ಹಾಕಲ್ಲ ಅಂತ ಇಸ್ರೇಲ್ನ ಭದ್ರತಾ ಸಚಿವರು, ಇಸ್ರೇಲ್ನ ಪ್ರಧಾನಿಗಳ ಹೇಳಿಕೆ ಕೊಟ್ಟಿದ್ದನ್ನು ನೋಡಿದ್ವಿ. ಅದರ ಭಾಗವಾಗಿ ಲೆಬನಾನ್ ಮೇಲೆ ದಾಳಿಯಾಯಿತು. ಹಾರ್ಮುಜ್ ಜಲಸಂಧಿಯನ್ನ ಒನ್ಸ್ ಅಗೇನ್ ಇರಾನ್ನವರು ಬಂದ್ ಮಾಡಿದ್ದಾರೆ. ಏನೇನು ಡೆವಲಪ್ಮೆಂಟ್ ಆಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಕದನ ವಿರಾಮ ಒಪ್ಪಂದದ ಹೊರತಾಗಿಯೂ ಕೂಡ ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿ ಮಾಡಿದೆ. ನೀವು ಯಾವಾಗ ಇರಾನನ್ನು ಕೆದಕಬೇಕು ಅಂತ ಇಸ್ರೇಲ್ಗೆ ಅನ್ಸುತ್ತಲ್ಲ, ಅದು ಒನ್ಸ್ ಅಗೇನ್ ದಾಳಿ ಮಾಡುವಂತಹ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಅದು ಲೆಬನಾನ್ನ ಹೆಜ್ಬುಲ್ಲಾವನ್ನ ಗುರಿಯಾಗಿಸಿಕೊಂಡು ಲೆಬನಾನ್ ಮೇಲೆ ದಾಳಿ ಮಾಡುತ್ತೆ. ಈ ಕಾರಣಕ್ಕಾಗಿ ಇರಾನ್ನವರು ಏನು ಮಾಡ್ತಾರೆ, ನಾವು ಅನೇಕ ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಹೌತಿಗಳು ಹೆಜ್ಬುಲ್ಲಾದವರಾಗಿರ್ಬೋದು, ಹೆಜ್ಬುಲ್ಲಾ ಮತ್ತು ಹಮಾಸ್ ಇವರ ಕಾರಣಕ್ಕಾಗಿ ಇರಾನ್ನವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇವರನ್ನ ಸಪೋರ್ಟ್ನಲ್ಲಿ ಮಾಡುವ ಮುಖಾಂತರ ತಮ್ಮ ಎಕ್ಸಿಸ್ಟೆನ್ಸ್ ಏನಿದೆ ಅದನ್ನು ಉಳಿಸಿಕೊಳ್ಳೋ ಪ್ರಯತ್ನವನ್ನು ಮಾಡುತ್ತೆ. ಯಾವುದು? ಇದೇ ಇರಾನ್ನವರು ಪ್ರಯತ್ನವನ್ನು ಮಾಡೋದು. ಈ ಕಾರಣಕ್ಕಾಗಿ ಹಮಾಸ್ನವರಿಗೆ ಸಪೋರ್ಟ್ ಮಾಡ್ತಾರೆ, ಹೆಜ್ಬುಲ್ಲಾದವ್ರಿಗೆ ಸಪೋರ್ಟ್ ಮಾಡ್ತಾರೆ. 1982ರಲ್ಲಿ ಹೆಜ್ಬುಲ್ಲಾ ಅಸ್ತಿತ್ವಕ್ಕೆ ಬಂದಿದ್ದು ಯಾವ ಕಾರಣಕ್ಕಾಗಿ? ಇಸ್ರೇಲನ್ನ ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕಾಗಿ. ಇವತ್ತು ಇರಾನ್ ಯಾವ ಕಾರಣಕ್ಕಾಗಿ ಹೋರಾಟ ಮಾಡ್ತಾ ಇದೆ? ಇಸ್ರೇಲ್ ಅಸ್ತಿತ್ವದಲ್ಲಿ ಇರಬಾರದು ಅನ್ನುವ ಕಾರಣಕ್ಕಾಗಿ. ಇಸ್ರೇಲ್ ಯಾಕೆ ಲೆಬನಾನ್ ಮೇಲೆ ಅಥವಾ ಇರಾನ್ ಮೇಲೆ ದಾಳಿ ಮಾಡುತ್ತೆ? ಇರಾನ್ ಇರಬಾರದು ಅನ್ನುವ ಕಾರಣಕ್ಕಾಗಿ. ಉಭಯ ದೇಶಗಳ ನಡುವಿನ ಫೈಟಿಂಗು ಅಥವಾ ಉಭಯ ದೇಶಗಳ ನಡುವೆ ಇರುವಂತಹ ಈ ದ್ವೇಷತ್ವ ಯಾರಿಗೆ ಹೊಡೆತ ಕೊಡ್ತಾ ಇದೆ? ಅಮೆರಿಕ ಕೊಡ್ತಾ ಇದೆ. ಈಗ ಲೆಬನಾನ್ ಮೇಲೆ ದಾಳಿ ಮಾಡಿದ್ದಕ್ಕಾಗಿ ಇವರು ಏನು ಮಾಡಿದ್ರು? ಹಾರ್ಮುಜ್ ಜಲಸಂಧಿಯನ್ನು ಒನ್ಸ್ ಅಗೇನ್ ಬಂದ್ ಮಾಡಿದ್ದಾರೆ. ನಿಮಗೆ ನೋಡಿ, ನಾವು ಮೊನ್ನೆ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡುವಂತಹ ಸಮಯದಲ್ಲಿ ನಾವು ಅನೇಕ ಬಾರಿ ಇದ್ರ ಬಗ್ಗೆ ಹೇಳಿದ್ವಿ. ಅಮೆರಿಕದ ಖ್ಯಾತ ರಾಜತಾಂತ್ರಿಕರು ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ರು. ಅಮೆರಿಕ ಈ ದಾಳಿಯಿಂದ ಪಡೆದುಕೊಂಡಿದ್ದೇನು, ಈ ಯುದ್ಧವನ್ನು ಮಾಡಿದ್ರಿಂದ ಪಡೆದುಕೊಂಡಿದ್ದೇನೋ, ಪಡೆದುಕೊಂಡಿದ್ದಕ್ಕಿಂತಲೂ ಕೂಡ ಕಳೆದುಕೊಂಡಿದ್ದೇ ಹೆಚ್ಚು ಅನ್ನುವಂಥ ವಿಶ್ಲೇಷಣೆಗಳು ಬಂದಿತ್ತು. ಹೆಂಗೆ ವಿಶ್ಲೇಷಣೆ? ಈಗ ನೋಡಿ, ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಆಗ್ತಾ ಇದೆ. ಇರಾನ್ಗೆ ಒಂದು ಸಡಿಲಿಕೆ ಸಿಕ್ತು, ಇರಾನ್ಗೆ ಒಂದು ಪ್ಲಾನ್ ಸಿಕ್ತು. ಯಾವುದಾದ್ರೂ ದೇಶ ನನ್ನ ಮೇಲೆ ದಾಳಿ ಮಾಡಿದರೆ ನಾನು ಇಡೀ ಜಗತ್ತಿನ ಆರ್ಥಿಕತೆಯನ್ನು ನಿಯಂತ್ರಿಸಬಹುದು ಅಂತ. ಯಾವುದ್ರ ಮುಖಾಂತರ? ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡುವಂತರ ಮುಖಾಂತರ, ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡುವ ಮುಖಾಂತರ ಅದನ್ನು ನಿಯಂತ್ರಣ ಮಾಡಬಹುದು ಅಂತ ಯಾರಿಗನಿಸ್ತು? ಇರಾನ್ನವರಿಗಂತೂ. ಇದೇ ಕಾರಣಕ್ಕಾಗಿ ಇವತ್ತು ಇರಾನ್ ಏನು ಮಾಡ್ತಾ ಇದೆ? ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡ್ತಾ ಇದೆ. ಅದು ಅಮೆರಿಕಕ್ಕೆ ಒಂದು ತಲೆನೋವಾಗಿ ಪರಿಣಮಿಸ್ತಾ ಇದೆ. ಆದರೆ ಅಮೆರಿಕಾದವ್ರು ಏನು ಸುಮ್ಮನೆ ಕೊಡ್ತಾರ? ಟ್ರಂಪ್ ಅವರು ಹೇಳಿದ್ದಾರೆ, ಒಪ್ಪಂದದ ಮಾತುಕತೆಗಳು ಏನಾದರೂ ಜಾರಿಗೆ ಬರದೆ ಹೋದ್ರೆ ಒನ್ಸ್ ಅಗೇನ್ ನಾವು ಬಾಂಬ್ ಹಾಕೋದಕ್ಕೂ ಕೂಡ ಅಂಜುವಿಕೆ ಇಲ್ಲ, ನಾವು ದಾಳಿ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಆದರೆ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಿದ್ದಕ್ಕೆ ಹಾರ್ಮುಜ್ ಒನ್ಸ್ ಅಗೇನ್ ಎಲ್ಲ ಬಂದಾಯಿತು. ಮತ್ತೊಂದು ಕಡೆ ಅಂತಿಮ ಒಪ್ಪಂದ, ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನಂತ? ಇರಾನ್ 60 ದಿನಗಳ ಒಳಗಾಗಿ ಅಂತಿಮ ಒಪ್ಪಂದವಾಗದಿದ್ದರೆ ಹಾರ್ಮುಜ್ನಲ್ಲಿ ಸಾಗುವಂತಹ ಹಡಗುಗಳಿಗೆ USA ಸುಂಕವನ್ನು ವಿಧಿಸ್ತೀವಿ ಅಂತ. ಒಂದು ಆಶ್ಚರ್ಯಕರ ಬೆಳವಣಿಗೆ ಇದು. ನಾವು ಅನೇಕ ಬಾರಿ ಚರ್ಚೆ ಮಾಡಿದ ಹಾಗೆ ಅಂತಾರಾಷ್ಟ್ರೀಯ ಕಡಲು ನಿಯಮಗಳ ಪ್ರಕಾರ ಯಾವುದೇ ಜಲಸಂಧಿಗಳಿಗೆ ಸುಂಕ ಅಥವಾ ಟೋಲ್ ಅನ್ನು ವಿಧಿಸುವುದಕ್ಕೆ ಅವಕಾಶಗಳಿಲ್ಲ. ಎಲ್ಲ ವಾಣಿಜ್ಯ ಹಡಗುಗಳು ಕೂಡ ಹಾರ್ಮುಜ್ ಜಲಸಂಧಿ ಸೇರಿದಂತೆ ಎಲ್ಲ ಜಲಸಂಧಿಗಳು, ಅಂದರೆ ನೈಸರ್ಗಿಕವಾಗಿ ಉಗಮವಾಗಿರುವಂಥ ಎಲ್ಲ ಜಲಸಂಧಿಗಳಲ್ಲೂ ಕೂಡ
ವಾಣಿಜ್ಯ ಹಡಗುಗಳು ಮುಕ್ತವಾಗಿ ಸಂಚರಿಸಬೇಕು. ಇದೇ ಕಾರಣಕ್ಕಾಗಿಯೇ ಡೊನಾಲ್ಡ್ ಟ್ರಂಪ್ ಅವರು ಇದನ್ನು ವಿರೋಧ ಮಾಡಿದ್ರು. ಯಾವುದೇ ಕಾರಣಕ್ಕೂ IRGC ಇರಾನ್ನವರು ಟೋಲ್ ಅನ್ನು ವಿಧಿಸಬಾರದು ಅಂತ. ಇದೀಗ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ 60 ದಿನಗಳ ಒಳಗಾಗಿ ಅಂತಿಮ ಒಪ್ಪಂದ ಆಗದೇ ಇದ್ರೆ ಹಾರ್ಮುಜ್ ಜಲಸಂಧಿಯಲ್ಲಿ ಸಾಗುವಂತಹ ಎಲ್ಲ ಹಡಗುಗಳಿಗೆ ನಾವು ಸುಂಕವನ್ನು ವಿಧಿಸ್ತೀವಿ ಅಂತ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇರೋದು. ಹೆಂಗಿದು ಬೆಳವಣಿಗೆ? ಇದೀಗ ಪ್ರಾಥಮಿಕ ಕದನ ವಿರಾಮ ಒಪ್ಪಂದ ಆಗಿದೆ ಇರಾನ್ ಮತ್ತು ಅಮೆರಿಕದ ನಡುವೆ. ಇದು ಶಾಶ್ವತವಾದಂತಹ ಕದನ ವಿರಾಮ ಒಪ್ಪಂದ ಆಗಬೇಕು, ಶಾಶ್ವತವಾಗಿ ಆಗಬೇಕು. ಇದೀಗ ಶಾಶ್ವತವಾಗಿ ಆಗಬೇಕು ಅಂತ ಹೇಳಿದ್ರೆ ಇರಾನ್ ಏನು ಮಾಡಬೇಕು? ಅಮೆರಿಕದ ಎಲ್ಲ ಬೇಡಿಕೆಗಳನ್ನು ಕೂಡ ಒಪ್ಪಿಕೊಳ್ತಾ ಹೋಗಬೇಕು. ಅದು ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡೋದು, ಯುರೇನಿಯಂ ಹಸ್ತಾಂತರ ಮಾಡೋದು, ಪರಮಾಣು ಕಾರ್ಯಕ್ರಮವನ್ನು ಶೀಘ್ರವೇ ನಿಲ್ಲಿಸುವುದು ಸೇರಿದಂತೆ ಏನೇನು ಕಾರ್ಯಕ್ರಮಗಳಿದೆ ಎಲ್ಲವನ್ನು ಕೂಡ ಸ್ಥಗಿತ ಮಾಡಬೇಕು. ಬಟ್ ಅಮೆರಿಕದ ಆಲೋಚನೆ ಏನು? ಇಷ್ಟು ದಿನಗಳ ಕಾಲ ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾ ದಿಗ್ಬಂಧನವನ್ನು ಹಾಕಿದ್ರಲ್ಲ, ಅವರ ಹೊಡೆತ ಏನಿತ್ತು ಅಂತ ಹೇಳಿದ್ರೆ ಇರಾನ್ನ ಆರ್ಥಿಕತೆಯನ್ನು ಹದಗೆಡಿಸುವಂಥದ್ದು ಅವರ ಆಲೋಚನೆ ಆಗಿತ್ತು. ಇದೀಗ ಅವ್ರೇನ್ ಮಾಡ್ತಿದ್ದಾರೆ? ಯಾವುದಾದ್ರೂ ಹಡಗುಗಳು ಇರಾನ್ ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುತ್ತಾ, ಇರಾನ್ನಿಂದ ಹೋಗುವಂತಹ ಹಡಗುಗಳಿಗೆ ಇವರು ಸುಂಕವನ್ನು ವಿಧಿಸೋದಕ್ಕೆ ಮುಂದಾಗಬಹುದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದೆ. ಅಥವಾ ಬೇರೊಂದು ದೇಶದ ಹಡಗು ಏನಾದರೂ ಇರಾನ್ಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಬೇರೆ ಬೇರೆ ಸರಕು ಸಾಮಗ್ರಿಗಳನ್ನು ತೆಗೆದುಕೊಂಡು ಆ ಹಡಗುಗಳ ಮೇಲೆಯೂ ಕೂಡ ಸುಂಕವನ್ನು ವಿಧಿಸಬಹುದು. ಇದು ಎರಡನೇ ಹಂತದ ಆಲೋಚನೆ. ಆದರೆ ಮೊದಲ ಹಂತದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಹೆಂಗಿದೆ ಅಂತ ಹೇಳಿದ್ರೆ, ಯಾವ್ಯಾವ ಹಡಗುಗಳು ಅಮೆರಿಕದ ಬಂದರುಗಳ ಸಹಾಯವನ್ನು ಪಡೆದುಕೊಳ್ಳುತ್ತಲ್ಲ, ಆ ಅಮೆರಿಕದ ಬಂದರುಗಳ ಸಹಾಯ ಪಡೆದುಕೊಳ್ಳುವಂತಹ ಹಡಗು ಕೂಡ ಇವರು ಸುಂಕವನ್ನು ವಿಧಿಸಬಹುದು ಅಂತ. ವ್ಯತ್ಯಾಸ ನೋಡಿ, ಇರಾನ್ ಟೋಲ್ ವಿಧಿಸಿದಾಗ ವಿರೋಧಿಸಿದ್ದಿದೆ ಡೊನಾಲ್ಡ್ ಟ್ರಂಪ್. ಇವತ್ತು ಒನ್ಸ್ ಅಗೇನ್ ಅದೇ ಇರಾನನ್ನ ನಾವು ಮಣಿಸಬೇಕು ಅನ್ನೋ ಕಾರಣಕ್ಕಾಗಿ 60 ದಿನಗಳಿಗಾಗಿ ಮಾತುಕತೆ ಅಂತಿಮ ಆಗದೆ ಇದ್ರೆ ನಾನು ಕೂಡ ಸುಂಕವನ್ನು ವಿಧಿಸ್ತೀನಿ ಅನ್ನುವಂಥ ಹಂತಕ್ಕೆ ಡೊನಾಲ್ಡ್ ಟ್ರಂಪ್ ಹೋಗ್ತಾ ಇದ್ದಾರೆ. ಒನ್ಸ್ ಅಗೇನ್ ಜಾಗತಿಕವಾಗಿ ತೈಲ ಬಿಕ್ಕಟ್ಟಿನ ಮುನ್ಸೂಚನೆಯನ್ನು ಇದು ತೋಡ್ತಾ ಇದೆ. ಹೀಗಾಗಿ ಏನಾಗುತ್ತೆ ಉಭಯ ದೇಶಗಳ ನಡುವೆ ನೋಡೋಣ. ಮತ್ತೊಂದು ಕಡೆ ಮಧ್ಯಪ್ರಾಚ್ಯದ ಶಾಂತಿ ಮಾತುಕತೆ ಏನಿದು? ಅಮೆರಿಕ ತನ್ನ 14 ಅಂಶಗಳ ಒಪ್ಪಂದದ ಮೊದಲ ಷರತ್ತಾದ ಎಲ್ಲಾ ಮುಂಚೂಣಿಗಳಲ್ಲಿ ಕದನ ವಿರಾಮ ಜಾರಿಗೆ ವಿಫಲ ಆಗಿದೆ. ಈಗ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ಆಗುವಂತಹ ಸಮಯದಲ್ಲಿ ಏನಾಗಿತ್ತು? ಕೇವಲ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋದು, ಇರಾನ್ ಅಮೆರಿಕದ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇರೋದು, ಇದನ್ನು ನಿಲ್ಲಿಸೋದು ಮಾತ್ರ ಉದ್ದೇಶ ಆಗಿರಲಿಲ್ಲ. ಈ ಒಪ್ಪಂದದ ಒಟ್ಟಾರೆ ಉದ್ದೇಶ ಗಾಜಾ ಪಟ್ಟಿ ಮೇಲೆ, ಫೆಲಿಸ್ತೀನ್ ಮೇಲೆ, ಅದಾದ ನಂತರ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇರೋದನ್ನು ಕೂಡ ಒಟ್ಟಾರೆಯಾಗಿ ನಿಲ್ಲಿಸಬೇಕು ಅನ್ನೋದು ಕದನ ವಿರಾಮದ ಮಾತುಕತೆಯಾಗಿತ್ತು. ಒಟ್ಟಾರೆ ತನ್ನ ರೆಸಿಸ್ಟೆನ್ಸ್ ಎನ್ನುವಂತಹ ಒಂದು ಎಕ್ಸಿಸ್ಟ್ ಅನ್ನು ಇಟ್ಕೊಂಡಿದೆ ಅಲ್ಲ ಇರಾನ್, ತನ್ನ ಅದು ಹೌತಿಗಳಾಗಿರ್ಬೋದು, ಯಮನ್ನ ಹೌತಿಗಳು, ಅದಾದ ನಂತರ ಹೆಜ್ಬುಲಾದವರು, ಹಮಾಸ್ನವರು, ಗಾಜಾ ಪಟ್ಟಿ, ಫ್ಯಾಲಿಸ್ತೀನ್, ಈ ಪ್ರದೇಶದ ಮೇಲೆ ಇಸ್ರೇಲ್ ಈಗಾಗಲೇ 1,000 ಚದುರ ಕಿಲೋಮೀಟರ್ ತನ್ನ ವಶಕ್ಕೆ ತೆಗೆದುಕೊಂಡು ಅದನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲ್ಲ ಅಂತ ಹೋರಾಟ ಮಾಡ್ತಿದೆಯಲ್ಲ, ಆ ಹೋರಾಟ ನಿಲ್ಲಬೇಕು ಅನ್ನೋದು ಇರಾನ್ನ ಮೊದಲ ಬೇಡಿಕೆ ಆಗಿತ್ತು. ಆದರೆ ಇದೀಗ ಇರಾನ್ನವರು ಹೇಳ್ತಾ ಇದ್ದಾರೆ ಮೊದಲ ಬೇಡಿಕೆಯನ್ನೇ ಅಮೆರಿಕ ಈಡೇರಿಸಿಲ್ಲ ಅಂತ. ಯಾಕೆ? ಇದೇ ಲೆಬನಾನ್ ಮೇಲೆ ಇಸ್ರೇಲ್ ಅವರು ದಾಳಿ ಮಾಡಿರುವಂತಹ ಕಾರಣಕ್ಕಾಗಿ ಇಂಥದ್ದೊಂದು ಹೇಳಿಕೆ ಕೊಡೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಜೂನ್ 3ನೇ ತಾರೀಕಿಗೆ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಲೆಬನಾನ್ನ ಅಧಿಕೃತ ಸರ್ಕಾರ, ಅದಾದ ನಂತರ ಇಸ್ರೇಲ್ನ ಪಡೆಗಳ ಸಮ್ಮುಖದಲ್ಲೆಲ್ಲ ಮಾತುಕತೆ ಆಯಿತು. ಯಾವುದೇ ಕಾರಣಕ್ಕೂ ದಾಳಿ ಆಗಬಾರ್ದು, ಹೆಜ್ಬುಲ್ಲಾದವರು ಗಡಿ ಪ್ರದೇಶದಲ್ಲಿ ಇರಬಾರ್ದು, ಯಾವುದೇ ಕಾರಣಕ್ಕೂ ಅತಿಕ್ರಮಣ ಆಗಬಾರ್ದು, ಲೆಬನಾನ್ ಅಧಿಕೃತ ಸರ್ಕಾರ ಅಲ್ಲಿ ಎಲ್ಲವನ್ನು ಕೂಡ ನೋಡ್ಕೊಳ್ಬೇಕು ಅಂತ ಡೊನಾಲ್ಡ್ ಟ್ರಂಪ್ ನೇತೃತ್ವದಲ್ಲಿ ಮಾತುಕತೆ ಆಯಿತು. ಓಕೆ, ಮಾತುಕತೆ ಆಯಿತು. ಅದಾದ ನಂತರ ಅಮೆರಿಕ ಕನಸ್ತು, ಇಲ್ಲ ಇರಾನ್ ನಮ್ಮ ಜೊತೆ ಮಾತುಕತೆಗೆ ಬರುತ್ತೆ, ನಾವು ಇಸ್ರೇಲ್ ಮತ್ತು ಲೆಬನಾನ್ ಅನ್ನು ಸಂಧಾನ ಮಾಡಿಬಿಟ್ಟಿದ್ದೀವಿ, ಮಧ್ಯಸ್ಥಿಕೆದಾರನಾಗಿದ್ದೀನಿ ಅಂತ. ಯಾರಿಗನ್ನಿಸ್ತು? ಇದೇ ಅಮೆರಿಕ ಕನಸ್ತು. ಆದರೆ 3ನೇ ತಾರೀಕಿಗೆ ಒಪ್ಪಂದ ಅದಾಗಿ 2 ದಿನಗಳ ನಂತರ ಇಸ್ರೇಲ್ ಅವರು ಏನು ಮಾಡಿದ್ರು? ಲೆಬನಾನ್ ಮೇಲೆ ದಾಳಿ ಮಾಡಿದ್ರು. ಅದಕ್ಕೆ ಕೊಟ್ಟಂತಹ ಕಾರಣ ಏನು ನೋಡಿ? ಅಮೆರಿಕದ ನೇತೃತ್ವದಲ್ಲಿ ಮಾತುಕತೆ ಆದಾಗಲೂ ಕೂಡ ಇದೇ ಹೆಜ್ಬುಲ್ಲಾದವರು ನಮ್ಮ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು, ಹೀಗಾಗಿ ನಾವು ದಾಳಿ ಮಾಡಿದ್ದೀವಿ ಅಂತ. ಇದೀಗ ಇಸ್ರೇಲ್ನ ಭದ್ರತಾ ಸಚಿವರು ಅಥವಾ ಇಸ್ರೇಲ್ನ ಪ್ರಧಾನಮಂತ್ರಿಗಳು ಹೇಳ್ತಾ ಇರುವಂಥದ್ದೇನು? ಹೌದು, ಮಾತುಕತೆ ಆಗಿದೆ, ಎಲ್ಲವೂ ಕೂಡ ಹೌದು, ಓಕೆ, ಬಟ್ ಹೆಜ್ಬುಲ್ಲಾದವರು ಹಿಂದೆ ಸರಿತಾ ಇಲ್ಲ. ನನ್ನ ದೇಶದ ಸುರಕ್ಷತೆ ಮತ್ತು ನನ್ನ ದೇಶದ ನಾಗರಿಕರನ್ನು ಉಳಿಸಿಕೊಳ್ಳುವಂತಹ ದೃಷ್ಟಿಯಿಂದ ನಾವು ಪ್ರತಿದಾಳಿ ಮಾಡ್ತಾ ಇದ್ದೀವಿ. ಇದಕ್ಕೆ ವ್ಯತ್ಯಾಸ ನೋಡಿ ನೀವು, ವ್ಯತ್ಯಾಸ ಇಷ್ಟೇ. ಯಾವಾಗ ಅಮೆರಿಕದ ಅಪಾಚೆ ಹೆಲಿಕಾಪ್ಟರ್ ಹಾರ್ಮುಜ್ ಜಲಸಂಧಿ ಅಲ್ಲಿ ಎಲ್ಲ ಪತನ ಆಯ್ತಲ್ಲ, ಪತನ ಆದಾಗ ಅಮೆರಿಕ ಏನಂದಿತ್ತು? ಇಸ್ರೇಲ್ ಮತ್ತು ಇರಾನ್ಗೆ ಯಾವುದೇ ಕಾರಣಕ್ಕೂ ನೀವು ದಾಳಿ ಮಾಡಬೇಡಿ ಅಂದಿತ್ತು. ಹಾಗಾದ್ರೆ ಅಮೆರಿಕವು ಕೂಡ ಸುಮ್ಮನೆ ಇರಬೇಕಾಗಿತ್ತು ಮಾತುಕತೆಯ ಕಾರಣಕ್ಕಾಗಿ. ಬಟ್ ಅಮೆರಿಕ ತನ್ನ ಅಪಾಚೆ ಹೆಲಿಕಾಪ್ಟರ್ ಕಳ್ಕೊಂಡ ನಂತರ ಏಕಾಏಕಿಯಾಗಿ ಇರಾನ್ ಮೇಲೆ ರಿಟರ್ನ್ ಆಗಿ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡಿತು. ಹೀಗಾಗಿ ಇಸ್ರೇಲ್ ಇವತ್ತೇನು ಹೇಳ್ತಾ ಇದೆ? ನಿಮ್ಮ ಅಸ್ತಿತ್ವಕ್ಕೆ ಬಂದಾಗ ನೀವು ದಾಳಿ ಮಾಡ್ತೀರಿ, ನನ್ನ ಅಸ್ತಿತ್ವಕ್ಕೆ ಬಂದಾಗ ನನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ನಾನು ದಾಳಿ ಮಾಡೋದಕ್ಕೆ ಸದಾ ಸಿದ್ಧ ಅಂತ
ಅವ್ರು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಈ ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇರಾನ್ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಮೊದಲ ಷರತ್ತನ್ನೇ ನೀವೆಲ್ಲ ಹಾಳು ಮಾಡ್ತಾ ಇದ್ದೀರಿ ಅಂತ ಈ ಕಾರಣಕ್ಕಾಗಿ ಒಂದೆಲ್ಲ ಸ್ವಿಟ್ಜರ್ಲ್ಯಾಂಡಿಗೆಲ್ಲ ಹೋಗ್ತಾ ಇದ್ದಾರಂತೆ, ಪ್ರಯಾಣ ಬೆಳೆಸ್ತಿದ್ದಾರೆ, ಮಾತುಕತೆಯಲ್ಲೂ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಮಾತುಕತೆ ವಿಳಂಬಕ್ಕೆ ಕಾರಣ ಏನು ಬೆಳವಣಿಗೆಗಳಾಗ್ತಾ ಇದೆ? ಅಮೆರಿಕ ಮತ್ತು ಇರಾನ್ ಸಹಿ ಹಾಕಿದ್ದ ಕದನ ವಿರಾಮ ಉಲ್ಲಂಘಿಸಿರುವ ಆರೋಪವನ್ನು ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ಪರಸ್ಪರರು ಹೊಂದಿವೆ. ಹೆಜ್ಬುಲ್ಲಾದವರು ದಾಳಿ ಮಾಡಿದ್ದಾರೆ ಅಂತ ಇಸ್ರೇಲ್ನವರು ಹೇಳ್ತಾರೆ, ಇಲ್ಲ ಇಸ್ರೇಲ್ನವರು ದಾಳಿ ಮಾಡಿದ್ರು ಅಂತ ಯಾರು ಹೇಳ್ತಾರೆ? ಹೆಜ್ಬುಲ್ಲಾದವರು ಹೇಳ್ತಾರೆ. ಈ ಕಾರಣಕ್ಕಾಗಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳಿವೆ. ಇಸ್ರೇಲ್ನ 4 ಸೈನಿಕರು ಮೃತಪಟ್ಟ ಬಳಿಕ ಲೆಬನಾನ್ನ ಮೇಲೆ ಭಾರೀ ದಾಳಿಯಿಂದ ಸ್ವಿಟ್ಜರ್ಲ್ಯಾಂಡ್ ಮಾತುಕತೆಯನ್ನೆಲ್ಲ ಮುಂದೂಡಲಾಗಿತ್ತು. ಇರಾನ್ ಮೊಹಮ್ಮದ್ನ ಖಲೀಬಾಫ್ ನೇತೃತ್ವದ ವಿದೇಶಾಂಗ ಸಚಿವ ಅರಾಗ್ಜಿ, ಕೇಂದ್ರ ಬ್ಯಾಂಕ್ನ ಹಿರಿಯ ಅಧಿಕಾರಿಗಳೆಲ್ಲ ಭಾಗಿ ಪಾಕಿಸ್ತಾನದ ಮಧ್ಯಸ್ಥಿಕೆ ಶಾಂತಿ ಮಾತುಕತೆಯಲ್ಲಿ ಪಾಕ್ನ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಏನಿದ್ದಾರೆ ಅವರ ನಿಯೋಗ ಎಲ್ಲ ಭಾಗಿ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಬಟ್ ಈ ಮಾತುಕತೆಗಳಿಗೆ ನೀವು ನೋಡಿ, ಡೊನಾಲ್ಡ್ ಟ್ರಂಪ್ ಅವರಿಗೆ 19ನೇ ತಾರೀಕಿಂತ G7 ಶೃಂಗಸಭೆಯಲ್ಲಿ ಈ ನಿರ್ಣಯವನ್ನು ತೆಗೆದುಕೊಂಡು ಅಂತಿಮ ಮಾತುಕತೆ ಯಾಕೆ ಬೇಕಾಗಿತ್ತು ಅಂತ ಹೇಳಿದ್ರೆ ಜಗತ್ತಿಗೆ ಒಂದು ಸಂದೇಶ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು ಟ್ರಂಪ್. ಇಷ್ಟು ದಿನಗಳ ಕಾಲ ಡೊನಾಲ್ಡ್ ಟ್ರಂಪ್ ಯುದ್ಧ ಮಾಡ್ತಾರೆ, ಇರಾನ್ ಮೇಲೆ ದಾಳಿ ಆಗಿದೆ, ಸುಮ್ಮನೆ ದಾಳಿ ಮಾಡ್ತಿದ್ದಾರೆ, ಅವರ ಅಸ್ತಿತ್ವಕ್ಕೆ ಇವರೆಲ್ಲ ಕೈ ಹಾಕ್ತಿದ್ದಾರೆ ಅನ್ನುವಂಥ ಆರೋಪಗಳು ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಬಂದಾಗ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಜಾಗತಿಕ ನಾಯಕತ್ವ ಎದುರುಗಡೆ ಒಂದು ಶಾಂತಿ ದೂತನ ಪಟ್ಟ ಬೇಕಾಗಿತ್ತು ಡೊನಾಲ್ಡ್ ಟ್ರಂಪ್ಗೆ. ಈ ಕಾರಣಕ್ಕಾಗಿ ಆ ಮನುಷ್ಯ ಏನು ಮಾಡಿದ್ರು, ಬೇಡ ಜಿನೇವಾ ಬೇಡ ಅನ್ನುವ ಕಾರಣಕ್ಕಾಗಿ ಅವ್ರು ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಇದೀಗ ಅವರು ಹೇಳ್ತಾ ಇದ್ದಂತಹ ವಿಚಾರ ಇದು ಫ್ರಾನ್ಸ್ನಲ್ಲಿ ಆಗಲಿ ಅಂತ ಮಾತುಕತೆಯನ್ನು ನಡೆಸಿದ್ರು. ಬಟ್ ಈ ಫ್ರಾನ್ಸ್ನ ಮಾತುಕತೆ ಆದ ನಂತರ ಇಸ್ರೇಲ್ ಮೊದಲ ದಿನದಿಂದಲೂ ಕೂಡ ಇದನ್ನೆಲ್ಲವನ್ನ ವಿರೋಧ ಮಾಡ್ಕೊಂಡು ಬರ್ತಾ ಇದೆ. ಯಾವ ಕಾರಣಕ್ಕಾಗಿ? ನೀವು $300 ಬಿಲಿಯನ್ ಹಣವನ್ನು ಹೋಗಿ ಅಲ್ಲಿ ಹೂಡಿಕೆ ಮಾಡ್ತೀರಿ, ಆ ಹೂಡಿಕೆಯಿಂದ ಆ ಹಣ ಹಮಾಸ್ನವ್ರಿಗೂ ಹೆಜ್ಬುಲ್ಲಾದವ್ರಿಗೂ ಹೌತಿಗಳಿಗೆ ಸಿಗಲ್ಲ ಅನ್ನುವಂತಹ ಗ್ಯಾರಂಟಿಗಳು ಏನು ಅನ್ನುವಂಥ ಪ್ರಶ್ನೆ ಇಸ್ರೇಲ್ ಇಡ್ತು. ಎರಡನೇ ಪ್ರಶ್ನೆ, 2015ರಲ್ಲಿ ಒಪ್ಪಂದ ಮಾಡ್ಕೊಂಡ್ರಪ್ಪ ನೀವು ಬರಾಕ್ ಒಬಾಮಾ ನೇತೃತ್ವದಲ್ಲಿ. ಬಟ್ ಬರಾಕ್ ಒಬಾಮಾ ನೇತೃತ್ವದಲ್ಲಿ ಒಪ್ಪಂದ ಆಗಿ 18ರಲ್ಲಿ ನೀವು ಹೊರಗೆ ಬಂದಾಗಲೂ ಕೂಡ ಇಷ್ಟು ಪರಿಪ್ರಮಾಣದಲ್ಲಿ ರಹಸ್ಯವಾಗಿ ಇವರೆಲ್ಲ ಯುರೇನಿಯಂ ಅನ್ನು ಸಂಸ್ಕರಣೆ ಮಾಡಿದ್ರಲ್ಲ, ಇವತ್ತು ಒಪ್ಪಂದ ಆದ ನಂತರವೂ ಕೂಡ ನಾಳೆ ಮಾಡಬಹುದು ಎನ್ನುವಂಥ ಆತಂಕವನ್ನು ಇಸ್ರೇಲ್ ಅವರು ಇಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಪರಸ್ಪರ ಮಾತುಕತೆಗಳು, ಈ ವಾದ ಪ್ರತಿವಾದಗಳ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಹಿಂಗಾಗ್ತಿದೆ ಎನ್ನುವಂಥದ್ದು ಒಂದು ಸುದ್ದಿ ಇದೆ.